ನಮಸ್ಕಾರ. ಇವತ್ತು ನಾವು ಒಬ್ಬ ಅಸಾಧಾರಣ ಸಂತೆಯ ಕಥೆಯನ್ನ ಕೇಳೋಣ. ಅವರೇ 14ನೇ ಶತಮಾನದಲ್ಲಿ ಜೀವಿಸಿದ್ದ ಹೇಮರೆಡ್ಡಿ ಮಲ್ಲಮ್ಮ. ಅವರ ನಂಬಿಕೆ, ಅವರ ಕ್ಷಮಾಗುಣ ಇವತ್ತಿಗೂ ಲಕ್ಷಾಂತರ ಜನರಿಗೆ ದಾರಿದೀಪ. ಬನ್ನಿ, ಅವರ ಸಂಪೂರ್ಣ ಜೀವನ ಚರಿತ್ರೆಯೊಳಗೆ ಒಮ್ಮೆ ಇಣುಕಿ ನೋಡೋಣ. ಅವರ ಜೀವನವನ್ನ ಅರ್ಥ ಮಾಡ್ಕೊಳ್ಳೋಕೆ ಮೊದ್ಲು ಅವರ ಒಂದು ಪ್ರಮುಖ ಮಾತಿನಿಂದ ಶುರು ಮಾಡೋಣ. ನೋಡಿ, ಸಂಪತ್ತಿಗೆ ಸೊಕ್ಕಬೇಡಿ, ದಾನಗುಣವನ್ನು ಬೆಳೆಸ್ಕೊಳ್ಬೇಕು. ಈ ಒಂದು ಸರಳ ಮಾತಿದೆಯಲ್ಲ, ಇದೇ ಅವರ ಇಡೀ ಜೀವನದ ಸಾರ, ಅವರ ಪರಂಪರೆಯ ಅಡಿಪಾಯ ಅಂತಾನೇ ಹೇಳಬಹುದು. ಸರಿ, ಅವರ ಜೀವನ ಚರಿತ್ರೆಗೆ ಧುಮುಕೋದಕ್ಕಿಂತ ಮೊದಲು ಒಂದು ಮುಖ್ಯವಾದ ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ. ಏನಂದ್ರೆ, 14ನೇ ಶತಮಾನದ ಒಬ್ಬ ಸಂತ ಇವತ್ತಿನ 21ನೇ ಶತಮಾನದಲ್ಲೂ ಯಾಕೆ ಇಷ್ಟೊಂದು ಮುಖ್ಯ ಆಗ್ತಾರೆ? ಅವರ ಬಗ್ಗೆ ಯಾಕೆ ಮಾತಾಡ್ಬೇಕು? ಬನ್ನಿ, ಮೊದಲು ಅದನ್ನೇ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಅವರ ಪ್ರಭಾವ ಏನಿದ್ರೂ ಬರೀ ಹಳೆ ಪುಸ್ತಕಗಳಲ್ಲಿ ಸೀಮಿತವಾಗಿಲ್ಲ. ಅದೊಂದು ಜೀವಂತ ಪರಂಪರೆ. ಹೆಣ್ಣು ಮಕ್ಕಳ ಆತ್ಮಸ್ಥೈರ್ಯಕ್ಕೆ ಅವರೊಂದು ದೊಡ್ಡ ಸ್ಫೂರ್ತಿ. ಅಷ್ಟೇ ಅಲ್ಲ, ಸರ್ಕಾರವೇ ಅವರ ಜಯಂತಿಯನ್ನ ಆಚರಿಸುತ್ತೆ. ಅವರ ಬಗ್ಗೆ ಸಿನಿಮಾಗಳು ಬಂದಿವೆ, ಪುಸ್ತಕಗಳು ಬಂದಿವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪವಿತ್ರ ಕ್ಷೇತ್ರ ಶ್ರೀಶೈಲದಲ್ಲಿ ಅವರಿಗಾಗಿ ಒಂದು ದೊಡ್ಡ ದೇವಸ್ಥಾನವನ್ನೇ ಕಟ್ಟಿದ್ದಾರೆ. ಅಂದ್ರೆ ಅವರ ನೆನಪು ಇವತ್ತಿಗೂ ಜೀವಂತವಾಗಿದೆ. ಹಾಗಿದ್ರೆ ಬನ್ನಿ, ಈಗ ನಾವು ಟೈಮ್ ಟ್ರಾವೆಲ್ ಮಾಡಿ ಸುಮಾರು 700 ವರ್ಷಗಳ ಹಿಂದಕ್ಕೆ, ಅಂದ್ರೆ 14ನೇ ಶತಮಾನಕ್ಕೆ ಹೋಗೋಣ. ಅವರ ಈ ಅದ್ಭುತ ಜೀವನ ಪಯಣ ಎಲ್ಲಿ, ಹೇಗೆ ಶುರುವಾಯಿತು ಅಂತ ನೋಡೋಣ. ಮಲ್ಲಮ್ಮ ಹುಟ್ಟಿದ್ದೇ ಒಂದು ತುಂಬಾನೇ ಭಕ್ತಿವಂತ ಕುಟುಂಬದಲ್ಲಿ. ಹಾಗಾಗಿ ಚಿಕ್ಕ ವಯಸ್ಸಿಂದಲೇ ಅವರಿಗೆ ಶಿವನ ಮೇಲೆ ಅಪಾರವಾದ ಭಕ್ತಿ. ಅದೆಷ್ಟರ ಮಟ್ಟಿಗೆ ಅಂದ್ರೆ, ಅವರು ಆಟ ಆಡೋವಾಗ ಕೂಡ ಶ್ರೀಶೈಲ ಮಲ್ಲಿಕಾರ್ಜುನನ ಪೂಜೆ ಮಾಡೋದು, ಅವನನ್ನೇ ನೆನೆಯೋದು, ಇದೇ ಅವರ ಪ್ರಪಂಚವಾಗಿತ್ತು. ಆದರೆ ಅವರ ಜೀವನದ ಬಹುದೊಡ್ಡ ಪರೀಕ್ಷೆ ಶುರುವಾಗಿದ್ದೇ ಮದುವೆಯಾದ ಮೇಲೆ. ಅವರನ್ನ ಬರಮರೆಡ್ಡಿಯನ್ನು ಒಬ್ಬರಿಗೆ ಮದುವೆ ಮಾಡಿಕೊಡಲಾಯಿತು. ಆದರೆ ವಿಧಿಯಾಟ ನೋಡಿ, ಬರಮರೆಡ್ಡಿಗೆ ಮಾನಸಿಕವಾಗಿ ಅಸ್ವಸ್ಥತೆ ಇತ್ತು. ಸ್ವತಂತ್ರವಾಗಿ ಯೋಚನೆ ಮಾಡೋ ಶಕ್ತಿ ಆತನಿಗೆ ಇರಲಿಲ್ಲ. ಮಲ್ಲಮ್ಮನ ಪಾಲಿಗೆ ಇದು ಸುಲಭದ ದಾರಿಯಾಗಿರಲಿಲ್ಲ. ಬದಲಿಗೆ ಕಷ್ಟಗಳ ಸುಳಿಯ ಆರಂಭವಾಗಿತ್ತು. ಗಂಡನ ಸ್ಥಿತಿ ಹೀಗಿದ್ರೂ ಮಲ್ಲಮ್ಮ ಒಬ್ಬ ಆದರ್ಶ ಪತ್ನಿಯಾಗಿ, ಆದರ್ಶ ಸೊಸೆಯಾಗಿ ತಮ್ಮ ಕರ್ತವ್ಯವನ್ನ ಚಾಚೂ ತಪ್ಪದೆ ಮಾಡ್ತಿದ್ರು. ಆದ್ರೆ ಅದಕ್ಕೆ ಪ್ರತಿಯಾಗಿ ಅವರಿಗೆ ಸಿಕ್ಕಿದ್ದು ಪ್ರೀತಿಯಲ್ಲ, ಮೆಚ್ಚುಗೆಯಲ್ಲ, ಬದಲಿಗೆ ಶುರುವಾಗಿದ್ದು ಹಿಂಸೆಯ ಪರ್ವ. ಅವರ ಮನೆಯಲ್ಲೇ ಅವರಿಗೆ ಶತ್ರುಗಳು ಹುಟ್ಕೊಂಡ್ರು. ಅವರ ಅತ್ತಿಗೆಯರಾದ ನಾಗಮ್ಮ ಮತ್ತು ಬಸಮ್ಮನಿಗೆ ಮಲ್ಲಮ್ಮನ ಮೇಲೆ ಅಸೂಯೆ. ಅವರು ಇಲ್ಲಸಲ್ಲದನ್ನ ಕಟ್ಟಿ ಅತ್ತೆ ಪದ್ಮಮ್ಮನ ಕಿವಿಗೆ ಸುರಿತಾರೆ. ಅದನ್ನು ನಂಬಿದ ಅತ್ತೆ ಮಲ್ಲಮ್ಮ ಮತ್ತು ಆಕೆಯ ಗಂಡನನ್ನ ಮನೆಯಿಂದ ಹೊರಹಾಕಿ ಹೊಲದಲ್ಲಿದ್ದ ಒಂದು ಗುಡಿಸಲಿಗೆ ಅಟ್ಟುತ್ತಾರೆ. ಅಷ್ಟಕ್ಕೆ ನಿಲ್ಲಿಲ್ಲ. ಅಲ್ಲಿಗೆ ಬರ್ತಿದ್ದ ಜಂಗಮರನ್ನ ನೋಡಿ ಮಲ್ಲಮ್ಮನ ಮೇಲೆ ಕೆಟ್ಟ ಆರೋಪ ಹೊರಿಸ್ತಾರೆ. ಕೊನೆಗೆ ಆ ಆರೋಪಗಳಿಂದ ಕೋಪಗೊಂಡ ಅತ್ತೆ ತನ್ನ ಮಗನಾದ ಬರಮರೆಡ್ಡಿಗೆ ಹೋಗಿ ನಿನ್ನ ಹೆಂಡ್ತಿಯನ್ನೇ ಕೊಂದು ಹಾಕು ಅಂತ ಪ್ರಚೋದನೆ ನೀಡ್ತಾರೆ. ನೋಡಿ, ಕ್ರೌರ್ಯ ಯಾವ ಮಟ್ಟಕ್ಕೆ ತಲುಪಿತು ಅಂತ. ಈ ಒಂದು ಕ್ಷಣ ಇದೆಯಲ್ಲ, ಇದು ಮಲ್ಲಮ್ಮನ ಜೀವನವನ್ನೇ ಬದಲಾಯಿಸಿದ ಒಂದು ಮಹತ್ವದ ಘಟ್ಟ. ಅವರ ಜೀವನದ ಅತ್ಯಂತ ಕರಾಳ ಕ್ಷಣವೇ ಒಂದು ದೈವಿಕ ಪವಾಡಕ್ಕೆ ಸಾಕ್ಷಿಯಾಗುತ್ತೆ. ಹಾಗಿದ್ರೆ ಅತ್ತೆಯ ಮಾತಿನಿಂದ ಕೆರಳಿ ಕೈಯಲ್ಲಿ ಕತ್ತಿ ಹಿಡಿದು ಹೆಂಡತಿಯನ್ನೇ ಕೊಲ್ಬೇಕು ಅಂತ ಆ ಗುಡಿಸಿನೊಳಗೆ ನುಗ್ಗಿದ ಬರಮರೆಡ್ಡಿಗೆ ಅಲ್ಲಿ ಕಂಡಿದ್ದಾದ್ರೂ ಏನು? ಯಾಕೆ ಆತ ಅಲ್ಲೇ ಕಂಬದ ಹಾಗೆ ನಿಂತುಬಿಟ್ಟ? ಅವನು ನೋಡಿದ್ದು ತನ್ನ ಪತ್ನಿ ಮಲ್ಲಮ್ಮ ಸಾಕ್ಷಾತ್ ಶ್ರೀಶೈಲ ಮಲ್ಲಿಕಾರ್ಜುನನ ದಿವ್ಯ ರೂಪದ ಜೊತೆ ಮಾತಾಡ್ತಿರೋದನ್ನ. ಆ ದೃಶ್ಯ ಎಷ್ಟು ಪ್ರಭಾವಶಾಲಿಯಾಗಿತ್ತು ಅಂದ್ರೆ, ಅದು ಬರಮರೆಡ್ಡಿಯ ಕೋಪವನ್ನಷ್ಟೇ ತಣಿಸಿಲ್ಲ, ಬದಲಿಗೆ ಅವನ ಮಾನಸಿಕ ಅಸ್ವಸ್ಥತೆಯನ್ನು ಸಂಪೂರ್ಣವಾಗಿ ಗುಣಪಡಿಸಿಬಿಡ್ತು. ಇದೊಂದು ನಿಜವಾದ ಪವಾಡ. ಈ ದೈವಿಕ ಘಟನೆ ನಡೆದ ಮೇಲೆ ಮಲ್ಲಮ್ಮನ ಜೀವನವೇ ಬದಲಾಯಿತು. ಆದ್ರೆ ಅವರು ತಮಗೆ ಕೆಟ್ಟದ್ದು ಮಾಡಿದವರ ಮೇಲೆ ಸೇಡು ತೀರಿಸ್ಕೊಳ್ಳೋಕೆ ಹೋಗ್ಲಿಲ್ಲ. ಬದಲಿಗೆ ಅವರು ತೋರ್ಸಿದ್ದು ಅಪಾರವಾದ ಕರುಣೆ ಮತ್ತು ಕ್ಷಮಾಗುಣವನ್ನ. ಇದರಲ್ಲೊಂದು ವಿಚಿತ್ರವಾದ ತಿರುವಿದೆ ನೋಡಿ. ತಮಗೆ ಅಷ್ಟೆಲ್ಲ ಕ್ರೌರ್ಯ ತೋರಿದ ಅತ್ತೆ ಮಾವಂದಿರು ಒಬ್ಬ ಜಂಗಮರಿಗೆ ಅವಮಾನ ಮಾಡಿದ್ದಕ್ಕೆ ಒಂದು ಭಯಂಕರ ರೋಗಕ್ಕೆ ತುತ್ತಾಗ್ತಾರೆ. ಆಗ ಮಲ್ಲಮ್ಮ ಏನ್ ಮಾಡಿದ್ರು ಗೊತ್ತಾ? ಅವರಿಗೆ ಸರಿಯಾಯ್ತು ಅಂತ ಸುಮ್ನಾಗ್ಲಿಲ್ಲ. ಬದಲಿಗೆ ಅವರಿಗಾಗಿ ಶಿವನನ್ನ ಪ್ರಾರ್ಥಿಸಿ ಕಠಿಣ ತಪಸ್ಸು ಮಾಡಿ ಅವರನ್ನ ಗುಣಪಡಿಸ್ತಾರೆ. ಎಂಥ ಕ್ಷಮಾಗುಣ ಅಲ್ವಾ? ಮಲ್ಲಮ್ಮನವರ ಈ ಭಕ್ತಿ, ಈ ಕ್ಷಮಾಗುಣಕ್ಕೆ ಮೆಚ್ಚಿದ ಶಿವ ಏನು ಬರಬೇಕು ಕೇಳು ಅಂದಾಗ ಅವರು ತನಗೋಸ್ಕರ ಏನೂ ಕೇಳಲಿಲ್ಲ. ಬದಲಿಗೆ ಅವರು ಕೇಳಿದ್ದು ಇಡೀ ತಮ್ಮ ರೆಡ್ಡಿ ಸಮುದಾಯಕ್ಕೋಸ್ಕರ.
ಈ ಕುಲದವರಿಗೆ ಎಂದೂ ಅನ್ನದ ಕೊರತೆಯಾಗದಿರಲಿ, ಅವರು ಯಾವಾಗಲೂ ಸಿರಿ ಸಂಪತ್ತಿನಿಂದ ಕೂಡಿರಲಿ, ದಾನ ಮಾಡುವುದರಲ್ಲಿ ಮುಂದಿರಲಿ ಅಂತ ಕೇಳಿಕೊಂಡ್ರು. ಅವರ ನಿಸ್ವಾರ್ಥತೆ ಎಂಥದ್ದು ನೋಡಿ. ಅವರ ಇಂತಹ ಅಸಾಧಾರಣ ಜೀವನ, ಅವರ ಸಹನೆ ಮತ್ತು ಕರುಣೆ, ಇದೇ ಕಾರಣಕ್ಕೆ ಹೇಮರೆಡ್ಡಿ ಮಲ್ಲಮ್ಮನವರ ಹೆಸರು, ಅವರ ಪರಂಪರೆ ಶತಮಾನಗಳು ಕಳೆದರೂ ಇವತ್ತಿಗೂ ಮಾಸಿಲ್ಲ, ಬದಲಿಗೆ ಇನ್ನಷ್ಟು ಬಲವಾಗಿದೆ. ಅದಕ್ಕಾಗಿಯೇ ಅವರನ್ನು ಮಹಾಸಾಧ್ವಿ ಅಂತ ಕರೆಯೋದು. ಅಂದ್ರೆ ಮಹಾನ್ ಮಹಿಳಾ ಸಂತ ಅಂತ ಅರ್ಥ. ಅವರ ಅಪಾರವಾದ ಜ್ಞಾನ, ತ್ಯಾಗ ಮತ್ತು ಕ್ಷಮಾಗುಣಕ್ಕೆ ಸಂದ ಗೌರವ ಇದು. ಇವತ್ತಿನ ದಿನದಲ್ಲೂ ಅವರ ಪರಂಪರೆ ಹೇಗೆ ಜೀವಂತವಾಗಿದೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. 1946ರಲ್ಲೇ ಅವರ ಬಗ್ಗೆ ಹೇಮರೆಡ್ಡಿ ಮಲ್ಲಮ್ಮ ಅನ್ನೋ ಕ್ಲಾಸಿಕ್ ಕನ್ನಡ ಸಿನಿಮಾ ಬಂತು. ಮತ್ತೆ 2005ರಲ್ಲಿ ಮಹಾಸಾಧ್ವಿ ಮಲ್ಲಮ್ಮ ಅನ್ನೋ ಇನ್ನೊಂದು ಸಿನಿಮಾ ಕೂಡ ಬಂತು. 2010ರಲ್ಲಿ ಶ್ರೀಶೈಲದಲ್ಲಿ ಸುಮಾರು 1 ಕೋಟಿ ರೂಪಾಯಿಗಿಂತ ಹೆಚ್ಚು ವೆಚ್ಚದಲ್ಲಿ ಅವರಿಗೊಂದು ಭವ್ಯವಾದ ದೇವಸ್ಥಾನವನ್ನೇ ಕಟ್ಟಲಾಯಿತು. ಅಷ್ಟೇ ಅಲ್ಲ, ಪ್ರತಿ ವರ್ಷ ಮೇ 10ರಂದು ಕರ್ನಾಟಕ ಸರ್ಕಾರ ಅಧಿಕೃತವಾಗಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನ ಆಚರಿಸುತ್ತೆ. ಹಾಗಾದ್ರೆ ಇಷ್ಟೆಲ್ಲ ಕೇಳಿದ್ಮೇಲೆ ಕೊನೆಯದಾಗಿ ಒಂದು ಪ್ರಶ್ನೆ. ದ್ವೇಷ, ಸಂಘರ್ಷ ತುಂಬಿರೋ ಇವತ್ತಿನ ಜಗತ್ತಿನಲ್ಲಿ ತನ್ನಗೆ ಅನ್ಯಾಯ ಮಾಡಿದವರಿಗೆ ಕ್ಷಮೆಯಿಂದಲೇ ಉತ್ತರಿಸಿದ 14ನೇ ಶತಮಾನದ ಈ ಮಹಾಸಾಧ್ವಿಯ ಜೀವನದಿಂದ ನಾವು ಕಲಿಬೇಕಾದ ಪಾಠವಾದ್ರೂ ಏನು? ಅವರ ಜೀವನ ನಮ್ಮೆಲ್ಲರಿಗೂ ಒಂದು ಕಾಲಾತೀತ ಪಾಠ ಅಲ್ವಾ? ನಮ್ಮ ಜೀವನದಲ್ಲಿ ನಂಬಿಕೆ ಮತ್ತು ಕರುಣೆಯ ಶಕ್ತಿ ಎಷ್ಟಿದೆ ಅನ್ನೋದರ ಬಗ್ಗೆ ಒಮ್ಮೆ ಯೋಚಿಸುವಂತೆ ಮಾಡತ್ತೆ.